ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದ ಯುದ್ಧದ ಕಾರಣದಿಂದಾಗಿ ಎಲ್ಲರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಕೂಡ ಹೆಚ್ಚಾಗಿ ಆಟೋ ಚಾಲಕರು ಇದರಿಂದ ತತ್ತರಿಸಿ ಹೋಗಿದ್ದಾರೆ. ಇದರ ಮಧ್ಯೆ ಸರ್ಕಾರ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಆಟೋ ಚಾಲಕರು ಮುನಿಸನ್ನ ವ್ಯಕ್ತಪಡಿಸಿದ್ರು. ಇದರ ಸಂದರ್ಭದಲ್ಲಿ ಈಗ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಆಟೋ ಚಾಲಕರ ನೆರವಿಗೆ ನಿಂತಿರುವಂತದ್ದು. ಒಟ್ಟಾಗಿ 25 ಲಕ್ಷ ದೇಣಿಗೆಯನ್ನ ನೀಡ್ತೀನಿ ಅಂತ ಹೇಳಿ ಈಗ ಘೋಷಣೆಯನ್ನ ಮಾಡಿದ್ದಾರೆ. ಯುದ್ಧದ ಪರಿಣಾಮ ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಆಟೋ ರಿಕ್ಷಾ ಸಾರಥಿಗಳ ಪರ ಈಗ ಧ್ವನಿ ಎತ್ತಿದ್ದಾರೆ ಧ್ರುವ ಸರ್ಜಾ ಅವರು. ಸಮಸ್ಯೆ ಪರಿಹರಿಸುವುದಕ್ಕೆ ಕೇಂದ್ರ ರಾಜ್ಯ ಸರ್ಕಾರ ಏನಿದೆ ಅದಕ್ಕೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಆಟೋ ಚಾಲಕರ ಸಂಕಷ್ಟಕ್ಕೆ ಆಕ್ಷನ್ ಪ್ರಿನ್ಸ್ ಮಿಡಿದಿರುವಂತದ್ದು. ಆಗ್ತಾ ಇರುವಂತಹ ಸಮಸ್ಯೆಗಳಿಗೆ ಏನಾದರೂ ಒಂದು ಪರಿಹಾರವನ್ನ ನೀಡಬೇಕು, ಇವರೆಲ್ಲ ಸಮಸ್ಯೆಗಳಿಗೆ ಧ್ವನಿ ಆಗಬೇಕು ಅಂತ ಹೇಳಿ ಯೋಚಿಸಿ ಆಕ್ಷನ್ ಪ್ರಿನ್ಸ್ ಇಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಆಟೋ ಚಾಲಕರು ನಮ್ಮ ದೇಶದ ಬೆನ್ನೆಲುಬು. ಅವರು ದಿನ ದುಡಿಯೋದು ತಮ್ಮ ಕುಟುಂಬಕ್ಕಷ್ಟೇ ಅಲ್ಲ, ಸಾರ್ವಜನಿಕವಾಗಿಯೂ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವರು ತಮ್ಮ ಕುಟುಂಬ ಸಾಕಕ್ಕೂ ಭಾರಿ ಕಷ್ಟದ ಪರಿಸ್ಥಿತಿಯಲ್ಲಿ. ಯಾಕೆಂದ್ರೆ ಎಲ್ಲೂ LPG ಗ್ಯಾಸ್ ಸಿಗ್ತಾ ಇಲ್ಲ, ಎಲ್ಲ ಕಡೆ ಆಟೋಗಳು ನಿಂತೋಗಿದೆ. ಇನ್ ಕೇಸ್ ಗ್ಯಾಸ್ ಸಿಕ್ಕಿದ್ರು 1 to 2 ಇನ್ಯಾವಾಗ ಅವರು ಗ್ಯಾಸ್ ಹಾಕಿಸಿ ಬಾಡಿಗೆ ಹೊರತು ಹೆಂಡತಿ ಮಕ್ಕಳನ್ನ ಸಾಕ್ತಾರೆ. ನನ್ನ ಮನವಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ, ನಾವು ಆ ಪಕ್ಷ ಈ ಪಕ್ಷ ಅಂತ ಮಾತಾಡೋದು ಬೇಡ. ನೀವೆಲ್ಲ ಹಿರಿಯರಿದ್ದೀರಿ, ತಿಳಿದವರಿದ್ದೀರಿ, ಇದನ್ನು ಆದಷ್ಟು ಬೇಗ ಬಗೆಹರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಜೈ ಶ್ರೀರಾಮ್. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯಶೋಧ ನೀಡಲಿದ್ದಾರೆ. ಯಶೋಧ, ಈಗ ಆಟೋ ಚಾಲಕರಿಗೆ ಆಗ್ತಾ ಇರುವಂತಹ ಸಮಸ್ಯೆಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಈಗ ಅವರಿಗೆ ನೆರವಾಗಿ ನಿಲ್ಲಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಈಗ 25 ಲಕ್ಷ ದೇಣಿಗೆಯನ್ನ ಕೂಡ ಘೋಷಿಸಿದ್ದಾರೆ. ಹಾಗಾದ್ರೆ ಈ 25 ಲಕ್ಷವನ್ನ ಯಾವ ರೀತಿಯಾಗಿ ಆಟೋ ಚಾಲಕರಿಗೆ ಸಹಾಯ ಮಾಡಲಾಗುತ್ತೆ, ಯಾವ ರೀತಿಯಾಗಿ ಅವರಿಗೆ ನೀಡಲಾಗುತ್ತೆ? ಎಸ್ ಸುನಿಧಿ, ಗಮನಿಸಬಹುದು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಯಾವಾಗ ಯಾರಿಗೆ ಸಮಸ್ಯೆ ಆದ್ರೂ ಕೂಡ ಇಮಿಡಿಯೇಟ್ ಮಿಡಿಯುವಂತಹ ಹೃದಯ ಅಂತಾನೆ ಹೇಳ್ಬೋದು. ಗಮನಿಸಬಹುದು ಈಗ ಆಟೋ ಚಾಲಕರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ. ಅವರು ಪ್ರತಿದಿನವೂ ಕೂಡ ಒಂದ್ ರೀತಿಯಲ್ಲಿ ನರಳಾಡುವಂತ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು 25 ಲಕ್ಷಗಳ ಹಣವನ್ನ ಆಟೋ ಚಾಲಕರಿಗೆ ಕೊಡಬೇಕು. ಅವರ ಯಾರು ತುಂಬಾ ಕಠಿಣ ಪರಿಸ್ಥಿತಿಯಲ್ಲಿದ್ದಾರೋ ಅವರನ್ನ ಗುರುತಿಸಿ ಈ ಹಣವನ್ನ ಆ ಎಲ್ಲಾ ಆಟೋ ಡ್ರೈವರ್ಗಳಿಗೆ ಹಂಚಿಕೆ ಮಾಡೋದಕ್ಕೆ ಅವರ ತಂಡ ಪ್ಲಾನ್ ಮಾಡ್ಕೊಂಡಿದೆ. ಯುದ್ಧದ ಪರಿಣಾಮ ಗ್ಯಾಸ್ ಸಿಗದೆ ಎಷ್ಟೋ ಆಟೋ ಚಾಲಕರು ಅಲ್ಲಲ್ಲಿ ನಿಂತಿರೋದನ್ನ ಗಮನಿಸಬಹುದು. ಆ ಒಂದು ಆಟೋ ಚಾಲಕರಿಂದ ಇಡೀ ಕುಟುಂಬ ನಡೆಯುತ್ತೆ. ಇಡೀ ಕುಟುಂಬವೇ ಈಗ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿಯೊಬ್ರು ಕೂಡ ಕಣ್ಣೀರ್ ಹಾಕ್ತಾ ಇದಾರೆ. ಹೇಗೆ ಹಿಂಗಾದ್ರೆ ನಾವ್ ಹೆಂಗ್ ಬದುಕೋದು, ನಮ್ಗೆ ಮಕ್ಳಿದ್ದಾರೆ, ಮರಿಗಳಿದ್ದಾರೆ, ಮಕ್ಳನ್ನ ಸ್ಕೂಲಿಗೆ ಸೇರಿಸುವಂತ ಟೈಮು, ಈ ಸಂದರ್ಭದಲ್ಲಿ ಹೀಗಾದ್ರೆ ನಾವ್ ಹೆಂಗೆ ಅಂತ ಪ್ರತಿಯೊಬ್ರು ಕೂಡ ತಮ್ಮ ಅಳಲನ್ನ ತೋಡ್ಕೊಳ್ತಿರುವಂತ ಇಂತಹ ಸಂದರ್ಭವನ್ನ ಗಮನಿಸಿದಂತಹ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ನನ್ನ ಕಡೆಯಿಂದ ಇರ್ಲಿ ಅಂತ ಹೇಳಿ 25,000 ಹಣವನ್ನ ಘೋಷಣೆ ಮಾಡೋದ್ರ ಮೂಲಕ ಅವರ ಸಮಸ್ಯೆಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾನ್ ನಿಮ್ ಜೊತೆ ಇರ್ತೀನಿ ಅಂತ ಹೇಳಿ ಇದೀಗ ಆಟೋ ರಿಕ್ಷಾ ಸಾರಥಿಗಳ ಪರ ಧ್ವನಿ ಎತ್ತಿ ನಟ ಧ್ರುವ ಸರ್ಜಾ ಅವರು ಮಾತನಾಡಿದ್ದಾರೆ. ಕೂಡಲೇ ಸಮಸ್ಯೆ ಪರಿಹರಿಸಿ ಕೂಡ ಧ್ರುವ ಸರ್ಜಾ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಆಟೋ ಚಾಲಕರ ಸಂಕಷ್ಟಕ್ಕೆ ತಾವು ಒಂದು 25 ಲಕ್ಷ ಹಣವನ್ನ ಕೊಡೋದ್ರ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಮನವಿಯನ್ನ ಮಾಡಿದ್ದಾರೆ. ನಿಮ್ಮ ಕಡೆಯಿಂದಲೂ ಕೂಡ ಏನಾದ್ರೂ ಸಹಾಯ ಮಾಡಿ, ಅವರಿಗೆ ತುಂಬಾ ಕಠಿಣವಾದ ಪರಿಸ್ಥಿತಿಯಲ್ಲಿದ್ದಾರೆ, ಗ್ಯಾಸ್ ಸಿಗ್ತಾ ಇಲ್ಲ, ಇಡೀ ಕುಟುಂಬದ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ದಯವಿಟ್ಟು ಸಹಕರಿಸಿ ಅಂತ ಹೇಳಿ ಇದೀಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಸುನಿಧಿ, ಧನ್ಯವಾದಗಳು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ. ಸಾರ್ವಜನಿಕವಾಗಿಯೂ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವರು ತಮ್ಮ ಕುಟುಂಬ ಸಾಕಕ್ಕೂ ಭಾರಿ ಕಷ್ಟದ ಪರಿಸ್ಥಿತಿಯಲ್ಲಿ. ಯಾಕೆಂದ್ರೆ ಎಲ್ಲೂ LPG ಗ್ಯಾಸ್ ಸಿಗ್ತಾ ಇಲ್ಲ, ಎಲ್ಲ ಕಡೆ ಆಟೋಗಳು ನಿಂತೋಗಿದೆ.